ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ, 4ನೇ ವರ್ಷದ ಕೃಷಿ ವಿದ್ಯಾರ್ಥಿನಿ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ನಾವಿಲ್ಲಿಗೆ ಬಂದಿದ್ದೀವಿ. ಪ್ರಸಿದ್ಧಿ ಶ್ರೀನಿವಾಸ್ ಅವರು ಹಿರಿಯೂರು ತಾಲೂಕಿನಲ್ಲಿ ಕೃಷಿ ಜೇನು ಸಾಕಾಣಿಕೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಈಗ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಹಿರಿಯೂರು ತಾಲೂಕು, ಹಿರಿಯೂರಿಂದ 1 ಕಿಲೋಮೀಟ್ರ್ ಒಳಗಿದ್ದೀವಿ. ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನಾನು, ನಮ್ಮ ತಾಯಿ, ನಮ್ಮ ಮನೆಯವರು, 2 ಮಕ್ಕಳು. ನಮ್ಮ 24 ಎಕರೆ ಜಮೀನಿದೆ. ಅದರಲ್ಲಿ ಅಡಿಕೆ, ತೆಂಗು, ಬಾಳೆ ಮತ್ತು ಸ್ವಲ್ಪ ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಮಾಡಿದ್ದೀವಿ. ಇವಾಗ ನಿಮಗೆ ಜೇನು ಸಾಕಾಣಿಕೆ ಮಾಡಬೇಕು ಅಂದರೆ ನಿಮಗೆ ಎಲ್ಲಿಂದ ಇನ್ಫಾರ್ಮೇಷನ್, ಅಂದರೆ ಪ್ರೇರಣೆ ಎಲ್ಲಿಂದ ಸಿಕ್ತು? ನಾವು ಇದನ್ನು ಮಾಡಬೇಕು, ಇದನ್ನು ಮಾಡಿದರೆ ನಮಗೆ ಜಾಸ್ತಿ ಲಾಭ ಆಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ನನ್ನ ಗುರುಗಳು ಶಾಂತವೀರಯ್ಯ ಅಂತ ಇದ್ದರು. ಅವರು ನಮಗೆ ಈ ಥರ ಹೇಳಿದರು, ಜೇನು ಸಾಕಾಣಿಕೆ ಮಾಡಿದರೆ ನಿಮಗೆ ಒಳ್ಳೆ ಪಾಲಿನೇಷನ್ ಆಗುತ್ತೆ, ಅದರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ನಾವು ಜೇನು ಕೃಷಿ ಮಾಡೋಕ್ಕೆ ತೊಡಗಿದ್ದೀವಿ. ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗಲೇ ಎಷ್ಟು ವರ್ಷ ಆಯಿತು? ಸುಮಾರು ಒಂದು 15 ವರ್ಷ ಆಯಿತು. 15 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಿದ್ದೀರಾ. ಸ್ಟಾರ್ಟಿಂಗಲ್ಲಿ ನಿಮಗೆ ಇದನ್ನು ಪರ್ಚೇಸ್ ಮಾಡಬೇಕಾದ್ರೆ ಖರ್ಚು ಎಷ್ಟು ಬಂತು? ನೀವು ಎಷ್ಟು ದುಡ್ಡು ಹಾಕಬೇಕಾಯ್ತು? ನಾವು ಒಂದು ಬಾಕ್ಸ್ಗೆ 2,000 ರೂಪಾಯಿ ಖಾಲಿ ಬಾಕ್ಸು, ಉಳಕ್ಕೆ 2,000 ರೂಪಾಯಿ. ಇವಾಗ ನಿಮ್ಮ ಹತ್ರ ಎಷ್ಟು ಬಾಕ್ಸ್ ಇದಾವೆ? ಫಸ್ಟಿಗೆ ಎಷ್ಟು ಇದ್ವು? ನನ್ನಲ್ಲಿ 2 ಬಾಕ್ಸ್ ಇತ್ತು. ಈಗ ನನ್ನಲ್ಲಿ 80 ಬಾಕ್ಸ್ ಇದಾವೆ. ಫಸ್ಟಿಗೆ 2 ಬಾಕ್ಸ್ ಇದ್ವು. ಈಗ ಸುಮಾರು 80 ಬಾಕ್ಸ್ ಇದಾವೆ ನನ್ನಲ್ಲಿ. ಖರ್ಚು ಎಷ್ಟಾಗಿತ್ತು ಆ 2 ಬಾಕ್ಸಿಗೆ? ಫಸ್ಟಿಗೆ ಏನು 2 ಬಾಕ್ಸ್ಗೆ ಒಂದೊಂದು ಬಾಕ್ಸ್ 3,000 ರೂಪಾಯಿ ಖರ್ಚು. ಇವಾಗ ಅದೇ ರೇಟ್ ಇವಾಗ ಇದೆಯಾ? ಮತ್ತೆ ಚೇಂಜ್ ಇಲ್ಲ, ಜಾಸ್ತಿ ಆಗಿದೆ. ಇವತ್ತು ಒಂದು ಬಾಕ್ಸ್ ಪ್ಲಸ್ ಹುಳ ಸ್ಟ್ಯಾಂಡ್ ಸೇರಿ 4,500 ಆಗಿದೆ. ಒಟ್ಟಾರೆ ಸೇರ್ಬಿಟ್ಟು ಎಷ್ಟು ಖರ್ಚಾಗ್ಬೋದು ಅಂದಾಜು? ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಬಂತು ಮತ್ತೆ ಇವಾಗ ಎಷ್ಟು ಖರ್ಚು ಮಾಡ್ತಿದ್ದೀರಾ? ಈಗ ನಾವೇನಿಲ್ಲ, ಖಾಲಿ ಬಾಕ್ಸ್ ಒಂದು ತಗೊಂಡಿದ್ದಕ್ಕೆ ದುಡ್ಡು. ಇನ್ನು ಹುಳ, ಇವತ್ತು ನಾವು ಹುಳನ ಮಾರಾಟ ಮಾಡ್ತಿದ್ದೀವಿ. ಒಂದು ಜೇನು ಕುಟುಂಬ ಹುಳನ ಹಾಗೆ 4 ಫ್ರೇಮ್ಸ್ಗೆ ಮಾರಾಟ ಮಾಡ್ತಿದ್ದೀವಿ. ಈಗ ಒಂದ್ಸಲ ಬಾಕ್ಸ್ ತಗೊಂಡ್ರೆ ಅದನ್ನ ನೀವು ಎಷ್ಟು ವರ್ಷ ಬಳಸ್ತೀರಾ? ಅದು ಸುಮಾರು ವರ್ಷ ಇರುತ್ತೆ, ಅದು ಏನು ತೊಂದರೆ ಹಾಳಾಗೋದಿಲ್ಲ. ಒಂದ್ಸಲ ನಾವು ತಗೊಂಡ್ವಿ ಅಂತಂದ್ರೆ ನಾವು ಯೂಸ್ ಮಾಡ್ತಾನೆ ಇರ್ಬೋದು. ಇದು ನಾವು ಜೇನು ಕುಟುಂಬವನ್ನು ಡೆವಲಪ್ಮೆಂಟ್ ಮಾಡಿ ನಾವು ಅದನ್ನ ಡಿವೈಡ್ ಮಾಡಿ ಬಾಕ್ಸ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಇವಾಗ ನೀವು ಯಾವ ಜಾತಿ ಜೇನು ನೀವು ಸಾಕ್ತಿದ್ದೀರಾ? ಇದು ನಾವು ತುಡುವೆ ಜೇನು ಅಂತ ಹೇಳಿ. ಇವಾಗ ಒಂದು ಬಾಕ್ಸ್ ಅಲ್ಲಿ ಅದನ್ನ ಹೆಂಗೆ ಇದು ಅದರಲ್ಲಿ ಸೋಲ್ಜರ್ ವರ್ಕರ್ ಬೀಸ್ ಇರುತ್ತೆ, ಮತ್ತೆ ಮೇಲ್ ಬೀಸ್ ಇರುತ್ತೆ. ಒಂದು ಕುಟುಂಬಕ್ಕೆ ಒಂದೇ ರಾಣಿ ಹುಳ ಇರುತ್ತೆ. ನೋಡ್ತೀರಾ? ಅದನ್ನ ತೋರ್ಸೋಣ. ಈಗ ಒಂದು ಸ್ಟಿಲ್ ಮಾಡಿಬಿಡ್ರಿ, ತಿರ್ಗಾ ಬೇರೆ ರಾಣಿ ಸಿಕ್ಕಾಗ ತೆಗೀರಂತೆ. ಕ್ವೀನ್ ಇಲ್ಲಿದೆ ನೋಡಿ, ಇದು ಕ್ವೀನ್, ಇದು ಕ್ವೀನ್. ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರೋದು. ಇಲ್ಲಿ ಬಂತು. ಈ ಥರ ದೊಡ್ಡದಿದೆಯಲ್ಲ, ಇದೆಲ್ಲ ಮೇಲ್ ಎಗ್ಸ್. ಈ ಥರ ಇದೆಲ್ಲ ಮೇಲ್ ಎಗ್ಸ್. ಈ ಥರ ದಪ್ಪ ಇವೆಲ್ಲ ಮೇಲ್ ಎಗ್ಸ್. ಇದು ನೋಡಿ, ಹನಿ ಸ್ಟಾಕ್ ಮಾಡಿದೆ. ಇದೆಲ್ಲ ಮೊಟ್ಟೆ ಇಟ್ಟಿದೆ ನೋಡಿ, ಕಾಣುತ್ತೆ. ಈ ಬಾಕ್ಸಲ್ಲಿ ಕಡ್ಡಿ ಹೆಂಗೆ ಇಟ್ಟಿದ್ರೆ, ಇದರಲ್ಲಿ ಸಕ್ಕರೆ ಪಾನಕ ಹಾಕ್ತೀವಿ. ಸಕ್ಕರೆ ನೀರು ಇದರಲ್ಲಿ ಹಾಕಿದರೆ ಅದರಲ್ಲಿ ಮೇಲೆ ಕುತ್ಕೊಂಡು ಅದು ಸಕ್ಕರೆ ನೀರು ತಗೊಳೋದು. ಈ ಕಡ್ಡಿ ಹಾಕ್ಲಿಲ್ಲ ಅಂದರೆ ಅದ್ರ ಒಳಗೆ ಬಿದ್ದರೆ ಅದು ಬರೋಕ್ಕಾಗಲ್ಲವಲ್ಲ ಹೊರಗಡೆ. ಅದರಿಂದ ಈ ಕಡ್ಡಿ, ಹೌದು, ಊಟ ಇಲ್ದಾಗ ಅವಾಗ ಇದು ಫುಡ್ ಇಲ್ದಾಗ ಇದು ಕೊಡ್ತಾ ಇದ್ವಿ, ಈ ಥರ ಫೀಡಿಂಗ್. ಸರ್, ಈಗ ಅಡಿಕೆ ಮಾಡಿದ್ದೀರಾ, ತೆಂಗಿದೆ ಅಂತ ಹೇಳಿದ್ರಿ, ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಮೀನುಗಾರಿಕೆ ಮಾಡಿದ್ದೀರಾ. ಈಗ ಜೇನು ಸಾಕಾಣಿಕೆ ಏನಕ್ಕೆ ಮಾಡಬೇಕು ಸರ್? ಅದರಿಂದ ಇಂಪಾರ್ಟೆನ್ಸ್ ಏನು? ಮುಖ್ಯ ಈಗ ಇಳುವರಿ ಆಗಿರ್ಬೋದು, ಅಡಿಕೆ ಇಳುವರಿ, ತೆಂಗು ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಮ್ಮ ಪ್ರಕಾರ 15ರಿಂದ 20% ಜೇನು ಹುಳ ಸಾಕಿರೋದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಕಾಯಿ ಇದು ಸೈಜು ಮತ್ತು ಅದರದ್ದು ಕ್ವಾಲಿಟಿ ಎಕ್ಸ್ಟ್ರೀಮ್ಲಿ ಚೇಂಜ್ ಇರುತ್ತೆ. ಯಾಕಂದರೆ ಬೇರೆ ನಮ್ಮ ತೋಟದಲ್ಲಿ ಬಾಕ್ಸ್ ಇಟ್ಟಿರಲಿಲ್ಲ, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್.
ಪಾಲಿನೇಷನ್ 100% 15 to 20% ಜಾಸ್ತಿ ಆಗುತ್ತೆ. ಈಗ ಎಷ್ಟು ಬಾಕ್ಸ್ ಇಟ್ಟಿದ್ದೀರಾ? ಒಂದು ಎಕರೆಗೆ ಎಷ್ಟು ಬಾಕ್ಸ್ ಇಟ್ಟಿದ್ದೀರಾ ಸರ್? ಎಕರೆಗೆ ಅಂತಿಲ್ಲ, ಈಗ ನಮ್ದು 24 ಎಕರೆ ಇರೋದ್ರಿಂದ ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ, ಅಕ್ಕಪಕ್ಕ ತೋಟದಲ್ಲಿ ಒಂದೇ ಕಡೆ ಇದ್ರೆ ಮಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ತೋಟದಲ್ಲಿ ಎಲ್ಲ ಒಂದು 80 ಬಾಕ್ಸ್ ಇದಾವೆ ಸರ್. ಒಂದು ಹೆಚ್ಚು ಕಮ್ಮಿ ಸರೌಂಡಿಂಗ್ ಅರ್ಧ ಕಿಲೋಮೀಟರ್ ಒಳಗೆ 80 ಬಾಕ್ಸ್ ಇಟ್ಟಿದ್ವಿ. ಈಗ ಬೇರೆ ತೋಟದವರು ಬಂದು ನಿಮ್ಮ ಪೆಟ್ಟಿ ಇಸ್ಕೊಂಡು ಹೋಗ್ತಾರ ಅವರು ಪಾಲಿನೇಷನ್ಗೋಸ್ಕರ ಮೇನ್? ಸರ್ ಇಸ್ಕೊಂಡು ಹೋಗ್ತಾರೆ ಸರ್, ಇಸ್ಕೊಂಡು ಹೋಗ್ತಾರೆ. ಅದು ನೀವು ಫ್ರೀಯಾಗಿ ಕೊಡ್ತಿದ್ದೀರಾ ಹೆಂಗೆ? ಇಲ್ಲ ಸರ್, ಪಾಲಿನೇಷನ್ ಅಂದ್ರೆ ನಾವು ತಗೊಂಡೋಗಿ ಬಾಕ್ಸ್ ಫ್ರೀಯಾಗಿ ಇಟ್ಟು ಬರ್ತಿದೀವಿ. ಕೆಲವರು ದೂರ ಇರೋರಲ್ಲಿ ಹುಳನೇ ಕೊಂಡ್ಕೊಂಡು ಹೋಗ್ತಾರೆ. ಈಗ ಈ ತೋಟದ ಇಳುವರಿನೂ ಜಾಸ್ತಿ ಆಯ್ತು, ಈಗ ಇಲ್ಲಿ ತುಪ್ಪನೂ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಸರ್? ತುಪ್ಪ ನಮಗೆ ಪರವಾಗಿಲ್ಲ ಸರ್, ನಮಗೆ 80 ಬಾಕ್ಸ್ ಇರೋದ್ರಿಂದ ನಾವು ಬೇರೆ ಕಡೆ ಸ್ವಲ್ಪ ತಗೊಂಡೋಗಿ ಇಡೋದ್ರಿಂದ ಅಲ್ಲಿ ತುಪ್ಪ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಮಾಸ್ ಆಗಿರೋದ್ರಿಂದ ಹನಿಕ್ಕಿಂತ ನಮ್ಗೆ ಜೇನು ಕುಟುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ವಿಭಜನೆ ಮಾಡಿ ಮಾರ್ತಿದ್ವಿ. ಈಗ ಮಾರ್ತಿದ್ವಿ. ಇದಕ್ಕೆ ಫುಡ್ ಸೋರ್ಸ್ ಆಗಿ ಏನೇನ್ ಮಾಡಿದಿರಾ? ಅಲ್ಲಿ ಹೇಳ್ತಿದ್ರಿ ಅಡಿಕೆ ಒಳಗೆ ಇದು ಅಲಸಂದೆ ಹಾಕಿದೀನಿ, ಜೋಳ ಹಾಕ್ತಿದ್ರಿ ಅಂತ ಹೇಳಿದ್ರೆ, ಇದು ಪೋಲನ್ ಸೋರ್ಸ್ ಮೈನ್ ಬೇಕಾಗಿರೋದು. ಪೋಲನ್ ಸೋರ್ಸ್ ಇದಕ್ಕೆ ಅಂದ್ರೆ ಜಾಸ್ತಿ ತುಪ್ಪ ಬೇಕು ಅಂದ್ರೆ ಪೋಲನ್ ಸೋರ್ಸ್ ಬೇಕಿದಕ್ಕೆ. ಪೋಲನ್ ನೆಕ್ಟಾರ್ ಇರಬೇಕು. ಅದಕ್ಕೋಸ್ಕರ ಯಾವ ರೀತಿ ಯಾವ ಬೆಳೆ ಹಾಕ್ತಿದ್ದೀರಾ ಅಂತ? ಸರ್ ನಾವು ಏನ್ ಮಾಡ್ತಿದೀವಿ, ಈಗ ಅಡಿಕೆ ಗಿಡಕ್ಕೆ ಹಸಿರೆಲೆ ಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು ಉಳ್ಳಿ, ಸೆಣಬು, ಡೇಂಚ, ಅವರೆ, ಸ್ವಲ್ಪ ಜೋಳ, ಸಜ್ಜೆ ಎಲ್ಲ ಮಿಶ್ರಣ ಮಾಡಿ ಹಾಕ್ತಾ ಇದೀವಿ ಸರ್. ಅದರಲ್ಲಿ ಸಜ್ಜೆ ಇದಕ್ಕೆ ಬಂದಾಗ ಅದಕ್ಕೆ ಒಳ್ಳೆ ಪೋಲನ್ ಸಿಗುತ್ತೆ. ಆಮೇಲೆ ಕೆಲವು ಹೂವಿನ ಗಿಡಗಳು, ಆಂಟಿಗೋನಮ್ಮು, ಆ ಥರ ಪುಷ್ಪ ಗಿಡಗಳು ಕೆಲವು ಹಾಕಿದೀವಿ ಸರ್. ಸರ್ ಇದಕ್ಕೆ ಏನೇನ್ ತೊಂದರೆ ಬರುತ್ತೆ ಸರ್? ಈಗ ಇರುವೆ ಬರುತ್ತೆ ಅಂತ ಹೇಳ್ತಾರೆ, ಅದರಿಂದ ನಿಮಗೆ ಏನಾರ ತೊಂದರೆ ಇದೆಯಾ ಸರ್? ಇದಕ್ಕೆ ಸ್ವಲ್ಪ ಕುಟುಂಬ ಸ್ಟ್ರಾಂಗ್ ಆಗಿದ್ರೆ ಯಾವುದು ಅಟ್ಯಾಕ್ ಮಾಡಲ್ಲ ಸರ್. ಕಡಿಮೆ ಇದ್ದಾಗ ಸ್ವಲ್ಪ ಇರುವೆ, ಹಳ್ಳಿ ಅದರದೆಲ್ಲ ಪ್ರಾಬ್ಲಮ್ ಇದೆ ಸರ್. ಈಗ ಬೇರೆ ಇನ್ನೊಂದು ವ್ಯಾಕ್ಸ್ ಮಾತ್ ಅಂತ ಇದು ಅಟ್ಯಾಕ್ ಆಗುತ್ತೆ. ಈಗ ಮಲೆನಾಡಲ್ಲೆಲ್ಲ ಜಾಸ್ತಿ ಅದು ವಾತಾವರಣಕ್ಕೆ ಅದು ಈ ವೆದರ್ ಅಲ್ಲಿ ನಿಮ್ಗೆ ಇಲ್ಲ ಸರ್, ನಮ್ಗೇನಂತ ಏನು ವ್ಯಾಕ್ಸ್ ಮಾತಿಗೆ ಏನು ತೊಂದರೆ ಇಲ್ಲ ಸರ್. ಕಣಜ ಅಂತ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ. ಏನ್ ಮಾಡುತ್ತೆ ಅದು ಕಣಜ ಬಂದು ಯಾವ್ದು ಕುಟುಂಬ ಕಡಿಮೆ ಇರುತ್ತೆ ಒಳಗೋಗಿ ಅಟ್ಯಾಕ್ ಮಾಡಿ ಕುಟುಂಬನೇ ಖಾಲಿ ಮಾಡಿಬಿಡುತ್ತೆ. ಅದೇ ಎಷ್ಟು ಜೇನನ್ನು ಹುಳ ಹಿಡ್ಕೊಂಡೇ ಹೋಗುತ್ತೆ. ಪ್ರಮಾಣವಾಗಿ ಎಲ್ಲ ಒಂದು 7-8 ಕಣಜ ಸೇರಿದ್ರೆ ಒಂದು ಕುಟುಂಬನೇ ಅಟ್ಯಾಕ್ ಮಾಡಿ ಖಾಲಿ ಮಾಡಿ. ಅದೇ ನೀವು ಯಾವ ತರ ನಿರ್ವಹಣೆ ಯಾವ ತರ ಮಾಡ್ತೀವಿ ಸರ್? ನಿರ್ವಹಣೆ ನಿಮ್ಗೆ ಒಂದು ನೆಟ್ ಪ್ಲಾನ್ ಮಾಡಿದ್ವಿ ಸರ್. ನೆಟ್ ತರ ಹಾಕಿ ಈ ತರ ಆ ತರ ಹೊಸದಾಗಿ ಪ್ಲಾನ್ ಮಾಡಿದ್ವಿ ನಿಮಗೆ. ಸರ್ ಇವಾಗ ಇದರಲ್ಲಿ ಏನೇನು ರೋಗ ಬರುತ್ತೆ, ಅದನ್ನ ಹೆಂಗೆ ಮೇಂಟೈನ್ ಅಂದರೆ ಮ್ಯಾನೇಜ್ ಮಾಡೋದು ಅದೆಲ್ಲ ಹೇಳಿ. ಹೀಗೆ ರೋಗ ಅಂತದ್ದು ಏನಿಲ್ಲ, ಒಂದು ಹೊಸದಂದ್ರೆ ಅದು ಹಳೆ ರೋಗನೇ. ತಾಯಿ ಸಾಕ್ ಬ್ರೂಡ್ ಅಂತೇಳಿ ಒಂದು ಡಿಸೀಸಸ್ ಇದೆ, ಬಟ್ ಇದುವರೆಗೂ ನಮ್ಮಲ್ಲಿ ಏನು ಕಂಡಿಲ್ಲ ಅದು. ಬಟ್ ಅದು ಇದರಲ್ಲಿ ನೋಡಿದ್ವಿ, ಬಟ್ ನಮ್ಮಲ್ಲಿ ಏನು ಆ ತಾಯಿ ಸಾಕ್ ಬ್ರೂಡ್ ಡಿಸೀಸಸ್ ಇಲ್ಲ. ಬೇರೆ ಇನ್ನೇನು 10 ದಿವಸಕ್ಕೆ ಒಂದು ಸ್ವಲ್ಪ ಪೆಟ್ಟಿಗೆ ತಳ ಮನೆ ಒರೆಸಿ ಕ್ಲೀನ್ ಮಾಡಿದರೆ ಆ ವ್ಯಾಕ್ಸ್ ಮಾತು ಬೀಳಲ್ಲ. ಸರ್ ಇದನ್ನ ಸ್ಯಾನಿಟೈಸ್ ಅಥವಾ ಕ್ಲೀನ್ ಆ ಥರ ಮಾಡ್ತೀರಾ? ಈ ಸ್ಯಾನಿಟೈಸರ್ ಅಂದರೆ ಸುಮ್ಮನೆ ತೆಗೆದು ಅಡಿ ಮನೆ ಕ್ಲೀನ್ ಮಾಡೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು. ಸರ್ ಇವಾಗ ಒಂದೊಂದು ಬಾಕ್ಸಿಂದ ಎಷ್ಟೆಷ್ಟು ಈಲ್ಡ್ ಬರುತ್ತೆ ಸರ್ ಹಾರ್ವೆಸ್ಟ್ ಮಾಡಿದಾಗ? ಹನಿ ಒಂದು ಬಾಕ್ಸಿಂದ 2 kg ತುಪ್ಪ ಹನಿ ಹಾರ್ವೆಸ್ಟ್ ಮಾಡ್ಬೋದು ನಾವು ಹನಿ. ಸರ್ ಇವಾಗ ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡೋರಿಗೆ ನಿಮ್ಮಿಂದ ಏನೇನು ಸಜೆಷನ್ಸ್ ಕೊಡ್ತೀರಾ ಇವಾಗಿನ ಯೂತ್ಸಿಗೆ? ಇದನ್ನ ಅಗ್ರಿಕಲ್ಚರ್ನ ಬಿಸ್ನೆಸ್ ಆಗಿ ಚೂಸ್ ಮಾಡೋರಿಗೆ ಮಾಡ್ಬೋದು. ಇದರಿಂದ ಒಳ್ಳೆ ಅನುಕೂಲನೂ ಇದೆ, ಬಟ್ ಅದೇ ಥರ ಫಾರ್ಮರ್ಸ್ಗೂ ಒಳ್ಳೆ ಅನುಕೂಲ ಇದೆ ಇದರಿಂದ. ಈ ಬರ್ತಾ ಬರ್ತಾ ಜೇನು ಹುಳ ನಶಿಸಿ ಹೋಗ್ತಾ ಇದೆ. ಈ ಸ್ಪ್ರೇ ಎಲ್ಲ ಕೊಡೋದ್ರಿಂದ, ಕೆಮಿಕಲ್ ಎಲ್ಲ ಕೊಡೋದ್ರಿಂದ, ಅದರಿಂದ ಈಗಿನ ಕಾಲದಲ್ಲಿ ಯುವಕರು ಮುಂದೆ ಬಂದು ಜೇನು ಕೃಷಿ ಮಾಡೋದು ತುಂಬ ಮುಂದಕ್ಕೆ ಅನುಕೂಲ ಇದೆ, ಮಾಡ್ಬೋದು. ಸರ್ ನೀವು ಮೊದಲನೇದಾಗಿ ಜೇನು ಬಾಕ್ಸ್ನ ಬೇರೆ ಕಡೆಯಿಂದ ತೊಗೊಂಬಂದ್ರಿ ಅಂತ. ಹೌದು. ಹಾಗೆ ಜೇನು ಹುಳನ ಎಲ್ಲಿಂದ ತೊಗೊಂಬಂದ್ರಿ ನೀವು? ನಾವು ಖಾಲಿ ಬಾಕ್ಸ್ ತೊಗೊಂಬಂದು ನಮ್ಮಲ್ಲಿ ನ್ಯಾಚುರಲ್ ಆಗಿರೋದು ತೆಂಗಿನ ಮರದ ಪೊಟ್ರೆ ಒಳಗೆ ಮತ್ತು ಉತ್ತದ ಒಳಗಿರೋದು, ಕಟ್ಟಡದ ಒಳಗಿರೋದು, ನಾವೇ ಅದನ್ನು ಬಾಕ್ಸ್ ತೊಗೊಂಡೋಗಿ ಅಲ್ಲಿ ಖಾಲಿ ಬಾಕ್ಸಲ್ಲಿ ಇಟ್ಟು ಅಲ್ಲಿಂದ ಅದನ್ನು ನಾವು ಹಿಡಿದು ವರ್ಗಾವಣೆ ಮಾಡಿ ನಾವೇ ಮಾಡಿ 80 ಬಾಕ್ಸ್ ಮಾಡಿದ್ದೀವಿ. ಅಂದರೆ ನೀವು ಯಾವುದನ್ನು ಕೂಡ ಖರೀದಿ ಮಾಡಿ? ನಾವು ಯಾವುದು ಕೂಡ ಖರೀದಿ ಮಾಡೇ ಇಲ್ಲ, ಬೇರೆ ಖಾಲಿ ಬಾಕ್ಸ್ ಒಂದು ತೊಗೊತೀವಿ. ಹುಳನ ನಮ್ಮಲ್ಲಿ ಎಲ್ಲಿ ಹಿಡಿದವು ಎಲ್ಲ ಫೋನ್ ಮಾಡ್ತಾರೆ, ಸರ್ ಇಲ್ಲಿದೆ ಹುಳ, ಸ್ಟಾರ್ಟರ್ ಬಾಕ್ಸ್ ಒಳಗೆ ಇಟ್ಬಿಟ್ಟಿದೆ ಹುಳ ಅಂಥವೆಲ್ಲ ಹಿಡಿದು ಬಾಕ್ಸ್ಗೆ ವರ್ಗಾವಣೆ ಮಾಡ್ತೀವಿ. ಇವಾಗ ನಿಮ್ಮ ಕಡೆ ಇರೋ ಜೇನುಗಳನ್ನ ಮಾರಾಟ ಮಾಡ್ತೀರಾ? ಮಾಡ್ತೀವಿ. ಹೆಂಗೆ ಮಾಡ್ತೀರಾ? ಆದರೆ ಯಾವ ಥರ ಮಾಡ್ತೀರಾ? ನಾವು 8 ಫ್ರೇಮ್ ಇರುತ್ತೆ ಒಂದು ಬಾಕ್ಸಲ್ಲಿ,
ಅದನ್ನು 4 ಫ್ರೇಮ್ ಪ್ಲಸ್ ರಾಣಿ ಹುಳ ಹಾಕಿ ಅವರಿಗೆ ಕೊಡ್ತೀವಿ. ಎಷ್ಟಕ್ಕೆ ಮಾರಾಟ ಮಾಡ್ತೀರಾ ಅದನ್ನ? ಅದು ಒಂದು 1600ರಿಂದ 2000ವರೆಗೂ ಮಾರಾಟ ಮಾಡ್ತೀವಿ. ಹಾಗೆ ನೀವು ಇವಾಗ ತುಡುವೆ ಜೇನಿದೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಮತ್ತೆ ಯಾವ ಜೇನಿದೆ ಇಲ್ಲಿ? ಅದನ್ನ ಬಿಟ್ಟು ಸ್ಟಿಂಗ್ಲೆಸ್ ಬೀಸ್ ಅಂತ ಇದೆ, ಇಲ್ಲಿ ನೋಡ್ಬೋದು ನೀವು. ಅದು ಸ್ಟಿಂಗ್ಲೆಸ್ ಬೀಸ್ ಅಂತ. ಒಂದು ಜೇನು ಹುಳನು ಯಾರ ಹತ್ರನೂ ಕೊಂಡ್ಕೊಂಡೇ ಇಲ್ಲ. ಸರ್ ನೀವು DIY ಬಾಕ್ಸ್ ಜೊತೆಗೆ ಡಿಫ್ರೆಂಟ್ ಆಗಿರುವಂಥ ಬಾಕ್ಸಸ್ ಮಾಡಿದ್ದೀರಾ, ಏನಕ್ಕೆ ಮಾಡಿದ್ದೀರಾ? ಇದು ಸುಮ್ಮನೆ ಆಗಿ ಮಾಡ್ಲಾಗಿ ಮಾಡಿದ್ದು, ಇದೊಂಥರ ಇರಲಿ ಅಂತ ಹೇಳ್ಬಿಟ್ಟು ನಾವೇ ಯೋಚನೆ ಮಾಡಿದ್ದು. ಬಟ್ ಇದರಲ್ಲಿ ಬಂದು ಎಲ್ಲ ಕಡೆ ಇಡೋಕ್ಕಾಗಲ್ಲ, ಅದಕ್ಕೆ ಇದಕ್ಕೆ ಎಲ್ಲ ಇಡೋಕ್ಕಾಗಲ್ಲ. ಸುಮ್ಮನೆ ನ್ಯಾಚುರಲ್ ಆಗಿ ಈ ಥರನೂ ಸಾಕ್ಬೋದು ಅಂತ ಒಂದು ಮಾಡ್ಲಾಗಿ ಮಾಡಿದ್ದು ಅಷ್ಟೇ. ನೀವೇ ಹೊಸ ಥರ ಮಾಡಿದ್ದು. ಸಾರಿ ಸ್ಟಾರ್ಟ್ ಮಾಡಿ. ಗಾಡಿ ಈ ಕಡೆ ಬನ್ನಿ. ನೀವು ಜೇನು ವಿಭಜನೆ ಹೇಗೆ ಮಾಡ್ತೀರಾ? ಈ ಬಾಕ್ಸಲ್ಲಿ 8 ಫ್ರೇಮ್ ಇರುತ್ತೆ. ಆ 8 ಫ್ರೇಮ್ ಫುಲ್ ಆಗಿದ ತಕ್ಷಣ 4 ಫ್ರೇಮು ಪ್ಲಸ್ ರಾಣಿ ಇರೋದನ್ನ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ತೊಗೊಂಡೋಗಿ ಇಡ್ತೀವಿ. ಇಟ್ಟಿದ ಮೇಲೆ ಅದು ಈ ಕಡೆ ಇದಕ್ಕೆ ಪುನಃ 8-9 ದಿವಸದಲ್ಲಿ ರಾಣಿ ಸೆಲ್ಲು ಹೊಸದಾಗಿ ಫಾರ್ಮೇಷನ್ ಆಗಿ ಅದು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಹುಳನ ಬಿಟ್ಟ ಮೇಲೆ ಎಷ್ಟು ತಿಂಗಳು ಜೇನು ಬರುತ್ತೆ ಮತ್ತು ಎಷ್ಟು ಬರುತ್ತೆ? ನೀವು ಈಗ 80 ಬಾಕ್ಸಸ್ ಮಾಡಿದ್ದೀವಿ ಅಂತ ಹೇಳಿದ್ರಿ, ವರ್ಷಕ್ಕೆ 80 ಬಾಕ್ಸಸ್ಸಿಂದ ಎಷ್ಟು ಜೇನು ಬರುತ್ತೆ? ವರ್ಷಕ್ಕೆ ನಾವು ಜೇನುತುಪ್ಪ ಅಂದರೆ ನಾವು ಇಲ್ಲದಕ್ಕಿಂತ ನಾವು ಅಲ್ಲಿ ಸಿರ್ಸಿಯಲ್ಲಿ ಫಾರೆಸ್ಟು ಇಲ್ಲ ಬೇರೆ ರೈತರ ಹತ್ರ ತೊಗೊಂಡೋಗಿ ಇಟ್ಟು ಹಾರ್ವೆಸ್ಟ್ ಮಾಡ್ತೀವಿ. ನಮಗೆ ವರ್ಷಕ್ಕೆ ಒಂದು 200-250 kg 300 kg ತುಪ್ಪ ಸಿಗುತ್ತೆ. ತುಪ್ಪದಕ್ಕಿಂತ ಮೇಯ್ನ್ ನಮಗೆ ಕುಟುಂಬ ವಿಭೋಜನೆ ಮಾಡೋದೇ ನಮಗೆ ತುಂಬ ಅನುಕೂಲವಾಗಿದೆ. ಜಾಸ್ತಿ ಅಂತಲೇ ಲಾಭ ಇದೆ. ತುಪ್ಪಕ್ಕಿಂತ ಕುಟುಂಬ ಜೇನು ಹುಳೆಯಿಂದ ತುಂಬ ಲಾಭ ಇದೆ. ಕೆಜಿ ಜೇನುತುಪ್ಪಕ್ಕೆ ಎಷ್ಟಿಂದ ಮಾರಾಟ ಅಂದರೆ ಎಷ್ಟು ದುಡ್ಡಿಗೆ ಮಾರಾಟ ಮಾಡ್ತೀರಾ? 1 kg 1200 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಟೋಟಲ್ ಎಷ್ಟು ಕೆಜಿ ಮಾಡ್ತೀರಾ ಒಂದು ವರ್ಷಕ್ಕೆ? ಒಂದು ವರ್ಷ ಒಂದು 200 kgನೇ ಆಗ್ಬೋದು. ಒಂದು ವರ್ಷ ಒಂದು 300-350 kg ಮಾರಾಟ ಮಾಡ್ತೀವಿ. ಆಮೇಲೆ ನೀವು ಒಂದು ಹೇಳಿದ್ರಿ 15 ವರ್ಷದಿಂದ ಮಾಡ್ತಿದ್ವಿ ಅಂತ, ಮಧ್ಯದಲ್ಲಿ ಒಂದು ಸ್ವಲ್ಪ ತೆಗ್ದಿದ್ವಿ ಮತ್ತೆ ತಿರ್ಗಾ ಪುನಃ ಸ್ಟಾರ್ಟ್ ಮಾಡಿದ್ವಿ ಅಂತ. ಅದು ಏನಕ್ಕೆ ತೆಗ್ದಿದ್ರಿ? ಮತ್ತೆ ಮುಂಚೆ ಬಾಕ್ಸ್ ಇರೋದು ಮಾದರಿಯೇ ಬೇರೆ ಇತ್ತು. ಅಂದ್ರೆ ಈ ತರ ಬಾಕ್ಸಸ್ ಇರಲಿಲ್ಲ. ಅವು ತುಂಬಾ ಫ್ರೇಮು ಎಲ್ಲ ಪ್ರಾಬ್ಲಮ್ ಆಗಿತ್ತು. ಇತ್ತೀಚೆಗೆ ಶಾಂತವೀರಯ್ಯ ಅವರು ಸರ್ ಬಂದು ಸಿರ್ಸಿ ಬಾಕ್ಸ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಾವು ಇತ್ತೀಚೆಗೆ ತುಂಬಾ ಜೇನು ಬಾಕ್ಸ್ ಅನ್ನು ಇಟ್ಟು ತುಂಬಾ ಹುಳುಗಳನ್ನು ಸಾಕಣೆ ಮಾಡ್ತೀವಿ. ಮುಂಚೆ ನಮ್ಮ ಹತ್ರ ಒಂದು 5-6 ಬಾಕ್ಸ್ ಇತ್ತು ಅಷ್ಟೇ. ಈಗ ನಮ್ಮ 80ರಿಂದ 100 ಬಾಕ್ಸ್ ಇದ್ದಾವೆ. ಇವಾಗ ನೀವು ಸ್ಟಾರ್ಟಿಂಗ್ 80 ಇಷ್ಟು ಬಾಕ್ಸಸ್ ತಗೊಳ್ಳೋದಕ್ಕೆ ನಿಮ್ಗೆ ಕಷ್ಟ ಏನಾಗಲಿಲ್ಲ? ಏನೂ ಆಗಲಿಲ್ಲ. ಈಗ ಟೋಟಲ್ ಆಗಿ ಜೇನು ಹುಳದಿಂದ ಮತ್ತು ಜೇನುತುಪ್ಪದಿಂದ ಎಷ್ಟು ಲಾಭ ಆಗುತ್ತೆ ನಮಗೆ? ಜೇನುತುಪ್ಪ ಜೇನು ಹುಳದಿಂದ ವರ್ಷಕ್ಕೆ ನಾವು ಕಮ್ಮಿ ಅಂದ್ರೆ ಒಂದು 4-5 ಲಕ್ಷ ಆದಾಯ ಇದೆ ಟೋಟಲ್ ಆಗಿ. ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೆ ಕೊಟ್ಬಿಟ್ಟು ನಿಮ್ಮೆಲ್ಲ ಇದು ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಯಲಬುರ್ಗಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹಿರಿಯೂರು ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು.